ಮೊದಲನೇದಾಗಿ ಈ ತೋಮನ ಸ್ವಭಾವಗಳ ಕುರಿತಾಗಿ ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಯೋಹಾನ್ ಬರೆದ ಸುವಾರ್ತೆ 11ನೇ ಅಧ್ಯಾಯ 16ನೇ ವಚನ ಓದಿಕೊಳ್ಳೋಣ. ಯೋಹಾನ್ ಬರೆದ ಸುವಾರ್ತೆ 11ನೇ ಅಧ್ಯಾಯ 16ನೇ ವಚನ. ಆಗ ದಿದೋಮನೆಂಬ ತೋಮನು ಜೊತೆ ಶಿಷ್ಯರಿಗೆ ನಾವು ಸಹ ಹೋಗಿ ಆತನೊಡನೆ ಸಾಯೋಣ ಎಂದು ಹೇಳಿದನು. ಹಲ್ಲೆಲೂಯಾ. ಈಗ ಯೇಸು ಸ್ವಾಮಿ ಬೇತೇನಕ್ಕೆ ಹೋಗೋಣ ಬರ್ರಪ್ಪ, ಅಲ್ಲಿ ನಮ್ಮ ಪ್ರಿಯ ಸ್ನೇಹಿತನಾಗಿರೋ ಲಾಜರ್ನು ಅಸ್ವಸ್ಥನಾಗಿದ್ದಾನೆ, ಅವನು ನಿದ್ರೆ ಮಾಡ್ತಿದ್ದಾನೆ. ನಾನು ಅಲ್ಲಿ ಇಲ್ಲದೆ ಇರೋದ್ರಿಂದ, ತಡವಾಗಿದ್ರಿಂದ ನಾನು ದೇವರಿಗೆ ಸ್ತೋತ್ರ ಮಾಡ್ತೀನಿ. ಯಾಕೆಂದ್ರೆ ನೀವು ನಂಬಿಕೆ ಹೆಚ್ಚಾಗುವಂತೆ, ನಿಮ್ಮ ಕಣ್ಣು ನೋಡಿ ನಂಬುವಂತೆ ಈ ಕಾರ್ಯಕ್ಕಾಗಿ ನಾನು ದೇವರನ್ನ ವಂದಿಸ್ತಿದ್ದೀನಿ. ಬನ್ನಿ, ನಮ್ಮ ಪ್ರಿಯ ಮಿತ್ರನಾಗಿರುವಂತ ಲಾಜರನ್ನು ಈಗ ನಿದ್ರೆ ಮಾಡ್ತಿದ್ದಾನೆ, ಅವನು ಎಬ್ಬಿಸೋಣ ಅಂತ ದೇವರು ಹೇಳ್ತಿದ್ದಾನೆ, ಯೇಸು ಸ್ವಾಮಿ ಹೇಳ್ತಿದ್ದಾನೆ. ಆಗ ತೋಮ ಏನ್ ಹೇಳ್ತಿದ್ದಾನೆ ಗೊತ್ತಾ? ಸ್ವಾಮಿ, ಆ ಪಟ್ಟಣದಲ್ಲಿ ಆಗ್ಲೇ ನಿನ್ನ ಕಲ್ಲೆಸೆದು ನಿನ್ ಜೊತೆ ನಮ್ಮನ್ನು ಕೂಡ ಕಲ್ಲೆಸೆದು ಕೊಲ್ಲಕ್ ಬಂದ್ರು. 10ನೇ ಅಧ್ಯಾಯದಲ್ಲಿ ನೋಡ್ತೀವಿ, ಯೇಸು ಕ್ರಿಸ್ತನು ಒಳ್ಳೆ ಕುರುಬನ ಕುರಿತಾಗಿ ಅಲ್ಲಿ ಸಾಮ್ಯ ರೀತಿಯಲ್ಲಿ ಯಹೂದ್ಯರ ಜನದೊಟ್ಟಿಗೆ ಮಾತನಾಡ್ತಾನೆ. ಆಗ ಅವರು ಕಲ್ಲುಗಳು ಎತ್ಕೊಳ್ತಾರೆ, ಯೇಸು ಸ್ವಾಮಿನ ಹೊಡೆಯಕ್ಕಾಗಿದ್ದೇನೆ. ಆಗ ಯೇಸು ಸ್ವಾಮಿ ಅಲ್ಲಿಂದ ಸ್ಥಳದಿಂದ ವಾಪಸ್ ಬಂದ್ಬಿಡ್ತಾರೆ. ಹಾಗಾಗಿದ್ದೇನೆ 11ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೀವಿ, ಈ ದಿದೋಮನ ಎನಿಸ್ಕೊಳ್ಳೋ ತೋಮ ಹೇಳ್ತಿದ್ದಾನೆ, ಸ್ವಾಮಿ ಅಲ್ಲಿ ಆಗ್ಲೇ ನಿಮ್ಮನ್ನ ಕಲ್ಲಲ್ಲಿ ಹೊಡಿಬೇಕು ಅಂತಿದ್ರು, ಈಗ ಅಲ್ಲಿಗೆ ಕರ್ಕೊಂಡು ಹೋಗ್ತೀಯ ನಮ್ಮನ್ನ, ನಡೀರಪ್ಪ. ಶಿಷ್ಯಂದಿರಿಗೆ ಹೇಳ್ತಿದ್ದ, ನಡ್ರಪ್ಪ, ನಾವು ಕಲ್ಲು ಹೊಡ್ಸ್ಕೊಂಡು ಸಾಯೋಣ, ಏನ್ ಮಾಡಕ್ಕಾಯ್ತದ, ನಮ್ಮ ಹಣೆ ಬರ, ಏಸಪ್ಪ ನಂಬ್ಕ ಬಂದ್ಬಿಟ್ಟಿವಲ್ಲ ನಾವು. ಈ ತೋಮನ ಒಂದು ಮಾತು ನೋಡಿ, ಈ ತೋಮನ ಮಾತು ಏನ್ ತೋರಿಸ್ತೈತಂದ್ರೆ, ಇಲ್ಲಿ ಧೈರ್ಯ ಪಡಿಸುವಂತ ಮಾತಿಲ್ಲ, ಆದ್ರೆ ಇಲ್ಲಿ ಭಯ ಪಡಿಸುವಂತ ಮಾತನ್ನು ನಾವು ಕಾಣ್ತಾ ಇದ್ದೀವಿ. ಹಾಗಾದ್ರೆ ಈ ತೋಮನಂತ ಸ್ವಭಾವ ಉಳ್ಳವರು ನಮ್ಮ ಮಧ್ಯದಲ್ಲಿ ಇರ್ತಾರೆ. ಅವರು ಚರ್ಚಿಗೆ ಬರ್ತಾ ಇರ್ತಾರೆ, ದೇವರನ್ನ ನಂಬಿರ್ತಾರೆ, ದೇವರನ್ನ ಆರಾಧಿಸ್ತಾ ಇರ್ತಾರೆ, ದೀಕ್ಷಾ ಸ್ಥಾನ ತೆಗೆದುಕೊಂಡಿರ್ತಾರೆ, ತಿಂಗಳಗಟ್ಟಲೆಲ್ಲ ವರ್ಷಗಟ್ಟಲೆ ಚರ್ಚಿಗೆ ಬರ್ತಾ ಇರ್ತಾರೆ. ಆದ್ರೆ ಅವ್ರಿಗೆ ಧೈರ್ಯ ಮಾತ್ರ ಇರಲ್ಲ. ಪುಕ್ಕುಲ್ರವರು ದೇವರ ಮೇಲೆ ನಂಬಿಕೆ ಇರಲ್ಲ, ಧೈರ್ಯ ಮಾತ್ರ ಇರಲ್ಲ. ಹಾಗಾಗಿ ಏನಾದ್ರು ಒಂದು ಘಟನೆ ಕೇಳಿದ್ರೆ, ಒಂದು ಸುದ್ದಿ ಕೇಳಿದ್ರೆ ಪ್ರಾರ್ಥನೆ ಮಾಡದೆ ಬಿಟ್ಬಿಡ್ತಾರೆ, ಚರ್ಚಿಗೆ ಬರದೇ ಬಿಟ್ಬಿಡ್ತಾರೆ, ಭಯಪಟ್ಟೆ ಬಿಟ್ಬಿಡ್ತಾರೆ. ಹಾಗಾಗಿ ಚರ್ಚಿಗೆ ಹೋಗ್ತಿದೀವಿ ಅಂತ ಹೇಳಿದ್ದಾನೆ, ಧೈರ್ಯನೂ ಇಲ್ಲ. ಒಳ್ಳೇದ್ ಮಾತ್ರ ಆಗ್ಬೇಕು ನಮ್ಗೆ, ಆದ್ರೆ ದೇವ್ರಿಗಾಗಿ ನಿಂತ್ಕೊಂಡು ಸಾಕ್ಷಿ ಕೊಡುವಂತ ಸಾಕ್ಷಿ ಅವರಲ್ಲಿಲ್ಲ ನೋಡಿ. ಹಾಗಾಗಿದ್ದೇನೆ ಅವರು ಭಯ ಪಡೋದಲ್ದೇನೆ, ಅವರು ಧೈರ್ಯ ಇಲ್ಲದಿದ್ರು ಕೂಡ ಏನಂತೆ ಅವ್ರ ಪಾಡು ಅವ್ರು ಸುಮ್ಮನಿರಲ್ಲ. ಆದ್ರೆ ಯಾರು ಧೈರ್ಯವಂತರಾಗಿರ್ತಾರೋ, ಯಾರು ವಿಶ್ವಾಸ ಉಳ್ಳವರಾಗಿರ್ತಾರೋ, ಯಾರು ಚರ್ಚಿಗೆ ಹೋಗ್ತಾರೋ, ಪ್ರಾರ್ಥಿಸ್ತಾರೋ, ಯಾರು ದೇವರಿಗೆ ಸಾಕ್ಷಿಯಾಗಿ ನಿಲ್ತಾರೋ ಅವ್ರನ್ನು ಕೂಡ ಭಯ ಪಡಿಸ್ತಾರೆ. ಹಲ್ಲೆಲೂಯಾ. ಇಲ್ಲಿ ನೋಡ್ರಿ, ತೋಮನಲ್ಲಿ ಏನೈತೆ, ಈಗ ಆತನ ಧೈರ್ಯ ಪಡಿಸ್ತಿಲ್ಲ ಶಿಷ್ಯಂದಿರಿಗೆ, ಆದ್ರೆ ಭಯ ಪಡಿಸ್ತಿದ್ದಾನೆ ತನ್ನ ಜೊತೆ ಸೇವಕರಿಗೆ. ನಡ್ರಪ್ಪ ಹೋಗೋಣ, ಅಲ್ಲಿ ನಾವು ಕೂಡ ಏನಂತೆ ಲಾಜರನ್ನು ಸಮಾಧಿ ಬಳಿ ನಮಗೂ ಸಮಾಧಿ ಮಾಡಕ್ ರೆಡಿ ಆಗಿದ್ದಾರೆ, ಅವನಿಗೆ ಗವಿಲಿಟ್ಟವ್ರು ನಮ್ಗೆ ಕಲ್ಲುಗಳೇ ಸಮಾಧಿ ಮಾಡ್ಬಿಡ್ತಾರೆ, ನಡ್ರಪ್ಪ ಹೋಗೋದಂತವನೇ. ಹಲ್ಲೆಲೂಯಾ ಅಲ್ವಾ? ಮಾತನಾಡುವಾಗ ದೊಡ್ಡ ದೊಡ್ಡ ಮಾತುಗಳನ್ನ ಮಾತಾಡ್ತೀವಿ, ದೇವರನ್ನು ಆರಿಸ್ಕೊಂಡಿದ್ದನ್ನ ಹೇಳ್ತೀವಿ, ಅದ್ಭುತ ಮಾಡಿದ್ದನ್ನ ಹೇಳ್ತೀವಿ, ಆದ್ರೆ ಧೈರ್ಯ ಮಾತ್ರ ಇಲ್ಲ. ಆದ್ರೆ ನಾವು ಭಯ ಪಡದೆ ಇತರರು ಭಯ ಪಡಿಸ್ತೀವಿ. ಚರ್ಚ್ಗೆ ಹೋಗ್ತಿದ್ದೀಯಾ, ಹುಷಾರು, ಯಾವುದೋ ಒಂದು ಹೊಸ ಕಾನೂನು ಬಂದೈತಂತೆ. ಏನು ಬಂದೈತೆ? ಹೆಂಗೆ ಯೋಚನೆ ಮಾಡ್ತೇವೆ ನೋಡಿ. ತಾವು ಕೆಡೋದಲ್ದೆ ಇನ್ನೊಬ್ಬರು ಕೆಡಿಸ್ಬಿಡ್ತಾರೆ. ಇಂಥ ಸಹವಾಸದಲ್ಲಿ ಇರೋರಿರ್ತಾರೆ. ಅದಕ್ಕೆ ನಾವು ತಿಳ್ಕೊಳ್ಬೇಕು, ಅವರು ನಮ್ಮ ಚರ್ಚಿಗೆ ಬರೋರಾಗಿರ್ಲಿ, ಬೇರೆ ಚರ್ಚಿಗೆ ಹೋಗೋರಾಗಿರ್ಲಿ, ದೇವರು ನಂಬಿದಂಥ ಮಕ್ಕಳೇ ಆಗಿರ್ಲಿ, ಅಥವಾ ಅಕ್ಕಪಕ್ಕದಿರೋ ನಿಮ್ಮ ಸ್ನೇಹಿತರೇ, ಬಂಧುಗಳೇ, ಯಾರೇ ಆಗಿರ್ಲಿ, ನಿಮ್ಮನ್ನ ಧೈರ್ಯ ಪಡಿಸದೆ ಯಾರು ಅಧೈರ್ಯ ಪಡಿಸ್ತಾರೋ, ಯಾರು ಭಯ ಪಡಿಸುವ ಮಾತುಗಳನ್ನ ಆಡ್ತಾರೋ, ಯಾರು ನಂಬಿಕೆಯನ್ನು ಬಿದ್ದೋಗುವ ಹಾಗೆ ಮಾತನಾಡ್ತಾರೋ, ಯಾರು ದೇವರಿಂದ ನಿಮ್ಮ ದೂರ ಮಾಡೋ ಹಾಗೆ ಮಾತನಾಡ್ತಾರೋ, ಯಾರು ಪ್ರಾರ್ಥನೆಯಿಂದ ಸಭೆಯಿಂದ ದೂರ ಆಗುವ ಹಾಗೆ ಮಾತನಾಡ್ತಾರೋ, ಅವರ ಸಹವಾಸವನ್ನು ಬಿಟ್ಟುಬಿಡಿ. ಅವರ ಸಹವಾಸದಿಂದ ಅಂತರ ಕಾಪಾಡಿಕೊಳ್ಳ್ರಿ. ಅವ್ರನ್ನ ವಿರೋಧಿಸ್ಬೇಡ್ರಿ, ಆದ್ರೆ ಅವರಿಂದ ಅಂತರವನ್ನು ಕಾಪಾಡಿಕೊಳ್ಳ್ರಿ. ಯಾಕಂದ್ರೆ ನಾನು ಧೈರ್ಯ ಉಳ್ಳವನು, ದೇವರು ನನಗೆ ಧೈರ್ಯದ ಆತ್ಮ ಕೊಟ್ಟಿದ್ದಾನೆ ಹೊರತು ಏಡಿತನದ ಆತ್ಮ ಅಲ್ಲ. ಆದ್ರಿಂದ ನಿನ್ನ ಸಹವಾಸ ಮಾಡಿದ್ರೆ ನನ್ನ ಧೈರ್ಯನೂ ಕೂಡ ಹೊಂಟೋಗ್ತದೆ, ನಿನ್ನ ಸಹವಾಸ ಮಾಡಿದ್ರೆ ನನ್ನ ನಂಬಿಕೆನೂ ಹೊಂಟೋಗ್ತದೆ. ನಾನು ಅನುಮಾನಿಸುವಂತ ವ್ಯಕ್ತಿ ಆಗಿರ್ಬೋದು. ಹಾಗಾಗಿ ಆ ವ್ಯಕ್ತಿ ಸಹವಾಸ ಏನ್ ಮಾಡ್ರಿ, ಸ್ವಲ್ಪ ಅಂತರವನ್ನ ಕಾದುಕೊಳ್ಳ್ರಿ. ನಾವು ಮಾತಾಡುವಾಗಲೇ ಗೊತ್ತಾಗ್ತದೆ ಆ ವ್ಯಕ್ತಿ ಧೈರ್ಯ ಪಡಿಸುವವನ ಅಥವಾ ನಮ್ಮನ್ನ ಅಧೈರ್ಯ ಪಡಿಸುವವರ ಎಂಬುದಾಗಿ. ಹಲ್ಲೆಲೂಯಾ. ಅರ್ಥ ಆಯ್ತಾ? ಮತ್ತೆ ನಾವು ಆಲೋಚನೆ ಮಾಡಬೇಕು, ನಮ್ಮೊಳಗಡೆ ಈ ತರ ಭಯಪಡಿಸುವ ಆತ್ಮ ಇದೆಯಾ ಅಂತ. ಹಲ್ಲೆಲೂಯಾ. ಕೆಲವರಿಗೆ ಮನಸ್ಸೊಳಗಡೆ ಅವ್ರಿಗೆ ಅವರೇ ಭಯ ಪಡ್ತಾ ಇರ್ತಾರೆ, ಧೈರ್ಯ ತಂದುಕೊಳ್ಳಲ್ಲ. ಪ್ರಿಯರೇ, ಯಾರು ಧೈರ್ಯವಾಗಿರಲ್ಲ,
ಯಾರು ಧೈರ್ಯದ ಮಾತುಗಳನ್ನ ಮಾತನಾಡಲ್ಲ, ಯಾರು ನಂಬಿಕೆಯ ಮಾತುಗಳನ್ನ ಮಾತನಾಡಿ ಪ್ರೋತ್ಸಾಹ ಮಾಡಲ್ಲ ಅಂದರೆ ಯಾರು ಪ್ರಾರ್ಥನೆ ಮಾಡದೇ ಇರ್ತಾರೋ, ಯಾರು ದೇವರ ವಾಕ್ಯನ ಓದದೇ ಇರ್ತಾರೋ, ಯಾರು ದೇವರನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ಇರ್ತಾರೋ ಅವರೊಳಗಡೆ ನಂಬಿಕೆ ಇರಲ್ಲ. ಅವರು ಭಯಪಡುವವರಾಗಿರ್ತಾರೆ. ಅವರು ದೇವರ ವಾಕ್ಯದ ಮೇಲೆ ವಿಶ್ವಾಸ ಇಡದೆ ಅದ್ಭುತಗಳನ್ನ ಮಾತ್ರ ವಿಶ್ವಾಸ ಇಡುವವರಾಗಿರ್ತಾರೆ. ಅದಕ್ಕಾಗಿತ್ತೇನೆ ಏನಾರ ಸುದ್ದಿಗಳು ಅವರು ಕೇಳುವಾಗ ಅವರಲ್ಲಿ ಹೆದರಿಕೆ, ದಿಗಿಲು, ಭಯಗಳು ಉಂಟಾಗ್ತದೆ. ಯೇಸು ಸ್ವಾಮಿ ಮಾಡಿದ ಉಪಕಾರವಾಗಲಿ, ಯೇಸು ಸ್ವಾಮಿ ಮಾಡುವಂಥ ಕಾರ್ಯಗಳಾಗಲಿ ಯಾವುದು ಕೂಡ ಅವ್ರಿಗೆ ನೆನಪಿಗೂ ಬರಲ್ಲ, ವಿಶ್ವಾಸನಿರಲ್ಲ. ಹಾಗೆ ನಡೆಸ್ತಾನೆ, ಮಾಡ್ತಾನೆ, ಕಾಪಾಡ್ತಾನೆ ಅನ್ನೋ ಧೈರ್ಯನೂ ಕೂಡ ಇರಲ್ಲ. ಹಲ್ಲೆಲೂಯಾ. ಯಾರಾದ್ರೂ ನಿಮಗೆ ಒಂದು ವೇಳೆ ಭಯಪಡಿಸೋರು ಕಂಡು ಬಂದ್ರೆ ಆ ವ್ಯಕ್ತಿ ಯಾರೇ ಆಗಿದ್ರೂ ಪರವಾಗಿಲ್ಲ, ಅವರಿಂದ ಅಂತರವನ್ನ ಕಾಪಾಡಿಕೊಳ್ಳ್ರಿ. ಅದು ನಿಮ್ಮ ನಂಬಿಕೆ, ನಿಮ್ಮ ಆತ್ಮಿಕ ಜೀವಿತ, ನಿಮಗೂ ದೇವರಿಗಿರುವಂಥ ಸಂಬಂಧವನ್ನು ಸರಿಯಾಗಿ ಕಾಪಾಡಿಕೊಳ್ಳೋದಕ್ಕೆ ಸಹಾಯ ಆಗ್ತದೆ ಪ್ರಿಯರೇ.